ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾನ್-ಎಚ್-ಕೆ ವಿಭಾಗದ 2017ರ GPSTR ಪತ್ರಿಕೆ 1ರ ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಶೈಕ್ಷಣಿಕ, ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನಗಳು, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈ ಪತ್ರಿಕೆ 1ರ ಕೊನೆಯ ಪ್ರಶ್ನೋತ್ತರಗಳು ಗಣಕಯಂತ್ರ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಿಸಿದಂಥ 10 ಪ್ರಶ್ನೆಗಳು 141ರಿಂದ 150ರ ಕೊನೆಯ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ 141ನೇ ಪ್ರಶ್ನೆ, ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ ಯಾವುದು? ಆಪ್ಷನ್ ಎ ಸೀರಿಯಲ್ ಪೋರ್ಟ್, ಆಪ್ಷನ್ ಬಿ ಫೈರ್ ವೈರ್, ಆಪ್ಷನ್ ಸಿ ಪ್ಯಾರಲೆಲ್ ಪೋರ್ಟ್, ಆಪ್ಷನ್ ಡಿ USB. ಅಂದರೆ ವಿಡಿಯೋ ಆಗಿರ್ಬೋದು ಅಥವಾ ಆಡಿಯೋ ಆಗಿರ್ಬೋದು, ಅವುಗಳ ಒಂದು ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವಂಥ ಮಾಪಕ ಅಂತ ಹೇಳಿದರೆ ಆಪ್ಷನ್ ಬಿ ಫೈರ್ ವೈರ್ ಅಂತೇಳಿ ಕರಿತೀವಿ. 142ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು CAD ಕಂಪ್ಯೂಟರ್ ಏಡೆಡ್ ಡಿಸೈನ್ ನ ಲೆಕ್ಕಾಚಾರದಲ್ಲಿ ಉಪಯೋಗಿಸುತ್ತಾರೆ? ಆಪ್ಷನ್ ಎ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಂಡ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್ಸ್, ಡಿ ಮೇಲಿನ ಯಾವುದು ಅಲ್ಲ. CAD ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ನಲ್ಲಿ ಲೆಕ್ಕಾಚಾರದಲ್ಲಿ ಉಪಯೋಗಿಸುವಂಥ ಕಂಪ್ಯೂಟರ್ ಯಾವುದು ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಹೈಬ್ರಿಡ್ ಕಂಪ್ಯೂಟರ್ಸ್ನಲ್ಲಿ CAD ಕಂಪ್ಯೂಟರ್ ಏಡೆಡ್ ಡಿಸೈನ್ ಲೆಕ್ಕಾಚಾರದಲ್ಲಿ ಬಳಸುತ್ತೇವೆ. ಓಕೆ, ನೆಕ್ಸ್ಟು 143ನೇ ಪ್ರಶ್ನೆ, ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಯಾವುದು? ಸೂಪರ್ ಕಂಪ್ಯೂಟರ್ ಎನ್ನುವುದು 5th ಜನರೇಷನಲ್ಲಿ ಬರುವಂಥದ್ದು. ಇಲ್ಲಿ ಆಪ್ಷನ್ ಎ ಫ್ಲಿಪ್ಸ್, ಆಪ್ಷನ್ ಬಿ ಫ್ಲಾಪ್ಸ್, ಆಪ್ಷನ್ ಸಿ ಮೈಕ್ರೋ ಸೆಕೆಂಡ್ಸ್, ಆಪ್ಷನ್ ಡಿ ನ್ಯಾನೋ ಸೆಕೆಂಡ್ಸ್. ಇಲ್ಲಿ ಸರಿಯಾದ ಉತ್ತರ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ ಆಪ್ಷನ್ ಬಿ ಫ್ಲಾಪ್ಸ್. ಫ್ಲಾಪ್ಸ್ ಅಂತ ಹೇಳಿದರೆ FL ಅಂದರೆ ಫ್ಲೋಟಿಂಗ್ ಅಂತ ಬರುತ್ತೆ, ಫ್ಲೋಟಿಂಗ್ ಪಾಯಿಂಟ್, O ಅಂದರೆ ಆಪ್ರೇಷನ್ಸ್, P ಅಂದರೆ ಪರ್, S ಅಂದರೆ ಸೆಕೆಂಡ್. ಫ್ಲೋಟಿಂಗ್ ಪಾಯಿಂಟ್ಸ್ ಆಪ್ರೇಷನ್ಸ್ ಪರ್ ಸೆಕೆಂಡ್. ಇದನ್ನು ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯಲು ಬಳಸುವಂಥ ಮಾಪಕವಾಗಿದೆ. ಪ್ರಶ್ನೆ ಸಂಖ್ಯೆ 144, ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪ್ರೆಡ್ ಶೀಟ್ಗೆ ಸಂಬಂಧಿಸಿರುತ್ತದೆ? ಆಪ್ಷನ್ ಎ ವರ್ಕ್ ಬುಕ್ ಒಂದು ದಾಖಲೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರುತ್ತವೆ. ಆಪ್ಷನ್ ಬಿ ಕಾಲಮ್ಗಳನ್ನು ಸಂಖ್ಯೆಗಳಿಂದ ಗುರುತಿಸಲಾಗುತ್ತದೆ. ಆಪ್ಷನ್ ಸಿ ಪಂಕ್ತಿಗಳನ್ನು ಅಕ್ಷರಗಳಿಂದ ಗುರುತಿಸಲಾಗುತ್ತದೆ. ಆಪ್ಷನ್ ಡಿ ಪಂಕ್ತಿ ಮತ್ತು ಕಾಲಮ್ಗಳ ಸಂಧಿಯನ್ನು ಲೇಬಲ್ ಎಂದು ಗುರುತಿಸಲಾಗಿದೆ. ಇಲ್ಲಿ ಸ್ಪ್ರೆಡ್ ಶೀಟಿಗೆ ಸಂಬಂಧಿಸಿರುವಂಥ ಒಂದು ವಿಷಯ ಅಂತಂದರೆ ಆಪ್ಷನ್ ಎ ವರ್ಕ್ ಬುಕ್ ಒಂದು ದಾಖಲೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರುತ್ತವೆ. ಓಕೆ, ಇದನ್ನು MS Excelಲ್ಲಿ ನಾವು ಕಾಣ್ಬೋದು. ಓಕೆ, ವರ್ಕ್ ಬುಕ್ಕು, ಸ್ಪ್ರೆಡ್ ಶೀಟು ಇದನ್ನೆಲ್ಲ. ನೆಕ್ಸ್ಟ್ 145ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ವಿಂಡೋಸ್ 7ಗೆ ಸಂಬಂಧಿಸಿಲ್ಲ? ಆಪ್ಷನ್ ಎ 64 ಬಿಟ್ಸ್ ಪ್ರೊಸೆಸರ್, ಆಪ್ಷನ್ ಬಿ ಕ್ಲೌಡ್ ಕಂಪ್ಯೂಟಿಂಗ್, ಆಪ್ಷನ್ ಸಿ ಮಲ್ಟಿಪಲ್ ಫೈರ್ವಾಲ್, ಆಪ್ಷನ್ ಡಿ ಅಪ್ಗ್ರೇಡೆಡ್ ವರ್ಷನ್ ಆಫ್ XP ಎಂಡಾ ವಿಸ್ತಾ ಅಂತೇಳಿ. ಇಲ್ಲಿ ವಿಂಡೋಸ್ -7ಗೆ ಸಂಬಂಧಿಸದೇ ಇರುವಂತಹ ಒಂದು ವಿಷಯ ಅಂತಂದರೆ ಆಪ್ಷನ್ ಡಿ ಅಪ್ಗ್ರೇಡೆಡ್ ವರ್ಷನ್ ಆಫ್ XP ಎಂಡಾ ವಿಸ್ತಾ ಅಂತೇಳಿ. ಇದು ಸರಿಯಾಗಿದೆ. ಓಕೆ, ನೆಕ್ಸ್ಟು 146ನೇ ಪ್ರಶ್ನೆ, HTML ಇದರ ವಿಸ್ತೃತ ರೂಪ ಏನು ಅಂತ. ಆಪ್ಷನ್ ಎ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ಮೆಟಾಡಾಟಾ ಲ್ಯಾಂಗ್ವೇಜ್, ಆಪ್ಷನ್ ಡಿ ಹೈಪರ್ ಟೆಕ್ಸ್ಟ್ ಮೈಕ್ರೋಸಾಫ್ಟ್ ಲ್ಯಾಂಗ್ವೇಜ್.
ಸರಿಯಾದ ಉತ್ತರ ಆಪ್ಷನ್ ಬಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನೋದು HTMLನ ವಿಸ್ತೃತ ರೂಪವಾಗಿದೆ. ಪ್ರಶ್ನೆ ಸಂಖ್ಯೆ 147. OCRನಲ್ಲಿ ಸಿ ಎಂದರೆ ಏನು ಅಂತ ಕೇಳಿದರೆ, ಆಪ್ಷನ್ ಎ ಕೋಡ್, ಆಪ್ಷನ್ ಬಿ ಕ್ಯಾರೆಕ್ಟರ್, ಆಪ್ಷನ್ ಸಿ ಕೆಟಲಾಗ್, ಆಪ್ಷನ್ ಡಿ ಕೌಂಟರ್. ಇಲ್ಲಿ OCR ಇದರ ವಿಸ್ತೃತ ರೂಪ ಅಂದರೆ O ಅಂತ ಹೇಳಿದರೆ ಆಪ್ಟಿಕಲ್, ಸಿ ಅಂದರೆ ಕ್ಯಾರೆಕ್ಟರ್, ಆರ್ ಅಂದರೆ ರೆಕನೈಸೇಷನ್ ಅಂತ ಹೇಳಿ, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕನೈಸೇಷನ್ ಅಂತ ಹೇಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಸಿ ಅಂತ ಹೇಳಿದರೆ ಕ್ಯಾರೆಕ್ಟರ್, ಆಪ್ಷನ್ ಬಿ ಕ್ಯಾರೆಕ್ಟರ್ ಸರಿಯಾಗಿದೆ. ನೆಕ್ಸ್ಟ್ 148ನೇ ಪ್ರಶ್ನೆ. ಇದರಲ್ಲಿ ಯಾವುದು ಅಂತರ್ಜಾಲದ ವಿಶೇಷತೆಯಲ್ಲ? ಅಂತರ್ಜಾಲ ಅಂದರೆ ನೆಟ್ವರ್ಕ್ ಅಂತೇಳಿ ಕರಿತೀವಲ್ಲ ಅದು. ಆಪ್ಷನ್ ಎ ಇಮೇಲ್, ಆಪ್ಷನ್ ಬಿ ನ್ಯೂಸ್ ಗ್ರೂಪ್, ಆಪ್ಷನ್ ಸಿ ಚಾಟ್, ಆಪ್ಷನ್ ಡಿ ಡಿಸೈನಿಂಗ್. ಅಂತರ್ಜಾಲ ವಿಶೇಷತೆ ಅಂದರೆ ನೆಟ್ವರ್ಕಲ್ಲಿ ಯಾವುದು ಸ್ಪೆಷಲ್ ಆಗಿರೋದಿಲ್ಲ. ಅಂದರೆ ಇಲ್ಲಿ ಅಂತರ್ಜಾಲದಲ್ಲಿ ಇಮೇಲನ್ನು ನಾವು ನೋಡ್ತೀವಿ, ನ್ಯೂಸ್ ಗ್ರೂಪನ್ನು ನೋಡ್ತೀವಿ, ಚಾಟ್ಸನ್ನು ಮೆಸೇಜಸ್ಗಳನ್ನು ನೋಡ್ತೀವಿ, ಆದರೆ ಡಿಸೈನಿಂಗ್ ಇರೋದಿಲ್ಲ ಅದರಲ್ಲಿ. ಓಕೆ, ಆಪ್ಷನ್ ಡಿ ಡಿಸೈನಿಂಗ್ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟು 149ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಒಂದೊಂದೇ ಸಾಲುಗಳನ್ನಾಗಿ ಭಾಷಾಂತರಿಸುತ್ತದೆ? ಆಪ್ಷನ್ ಎ ಅಸೆಂಬ್ಲರ್, ಆಪ್ಷನ್ ಬಿ ಇಂಟರ್ಪ್ರಿಟರ್, ಆಪ್ಷನ್ ಸಿ ಕಂಪೈಲರ್, ಆಪ್ಷನ್ ಡಿ ಡಿಬಗ್ಗರ್. ಅಂದರೆ ಮಾನವ ಭಾಷೆಯಿಂದ ಯಾಂತ್ರಿಕ ಭಾಷೆಗೆ ಅಂದರೆ ಮೆಷಿನ್ಸ್ ಅಂತ ಹೇಳ್ತೀವಲ್ಲ ಆ ಲ್ಯಾಂಗ್ವೇಜಿಗೆ ಒಂದೊಂದೇ ಸಾಲುಗಳನ್ನಾಗಿ ಭಾಷಾಂತರಿಸುತ್ತದೆ ಯಾವುದು ಅಂದರೆ ಇಂಟರ್ಪ್ರಿಟರ್ ಅಂತೇಳಿ. ಆಪ್ಷನ್ ಬಿ ಇಂಟರ್ಪ್ರಿಟರ್ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 150. ಇದು ಪತ್ರಿಕೆ 1 GPS ಸ್ಟಾರ್ ಪತ್ರಿಕೆಯ ಕೊನೆಯ ಪ್ರಶ್ನೆಯಾಗಿದೆ. ಈ ವೀಕ್ಷಣೆಯು ಅಂದರೆ ವ್ಯೂ ಡಾಟಾಬೇಸ್ನ ಎಲ್ಲ ಮಾಹಿತಿಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡುತ್ತದೆ ಯಾವುದು ಅಂತ? ಆಪ್ಷನ್ ಎ ಫಿಸಿಕಲ್ ವ್ಯೂ, ಆಪ್ಷನ್ ಬಿ ಇಂಟರ್ನಲ್ ವ್ಯೂ, ಆಪ್ಷನ್ ಸಿ ಕಾನ್ಸೆಪ್ಚುವಲ್ ವ್ಯೂ, ಆಪ್ಷನ್ ಡಿ ಎಕ್ಸ್ಟರ್ನಲ್ ವ್ಯೂ. ವೀಕ್ಷಣೆ ಅಂದರೆ ವ್ಯೂ ಅಂತ ಕರಿತೀವಿ. ಈ ವೀಕ್ಷಣೆಯ ಡಾಟಾಬೇಸ್ನ ಎಲ್ಲ ಮಾಹಿತಿಗಳ ಸಂಕ್ಷಿಪ್ತ ವಿವರಣೆಯನ್ನು ನೀಡುವುದು ಎಕ್ಸ್ಟರ್ನಲ್ ವ್ಯೂ ಅಂತೇಳಿ ಕರಿತೀವಿ. ಆಪ್ಷನ್ ಡಿ ಎಕ್ಸ್ಟರ್ನಲ್ ವ್ಯೂ ಸರಿಯಾಗಿದೆ. ಸ್ನೇಹಿತರೆ, ಇದಿಷ್ಟು GPS ಸ್ಟಾರ್ ಪತ್ರಿಕೆ 1 2017ರಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯ ಒಟ್ಟು 1ರಿಂದ 150 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಷಯವು ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.